ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಯನ ಗೋಪಿ ವ್ಲಾಗ್ಸ್. ಇವತ್ತು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಒಂದು ವಿಶೇಷವಾದ ದಿನನೇ ಅಂತ ಹೇಳ್ಬೋದು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಯಾವ ಥರ ಆಚರಿಸ್ತಿದ್ವಿ ಅನ್ನೋದನ್ನು ನಾನು ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಸೊ ಇವತ್ತು ನಾನು ನನ್ನ ವ್ಲಾಗ್ನ ಕಿಚನಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರಸಮ್ಮು ರೆಡಿ ಆಗ್ತಾಯಿದೆ. ಅನ್ನ ಮತ್ತು ರಸಮ್ ಮಾಡಿದ್ದೀನಿ ಸಿಂಪಲ್ಲಾಗಿ. ಸೊ ಮನೆಯವ್ರಿಗೋಸ್ಕರ ನಾನಿವತ್ತು ಉಪವಾಸ ಇರ್ತೀನಿ. ಯಾವ ಥರ ಉಪವಾಸ ಇರ್ತೀನಿ ಅನ್ನೋದನ್ನು ನೀವು ಕೊನೆ ತನಕ ನೋಡಿ. ಯಾವ ಥರ ಉಪವಾಸ ಇರೋದು ಅನ್ನೋದನ್ನು ನಾನು ಕರೆಕ್ಟಾಗಿ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಬನ್ನಿ, ಇವಾಗ ಒಂದೊಂದಾಗೆ ಪಟಪಟ ಅಂತ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋಣ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪಟಪಟ ಅಂತ ಎಲ್ಲ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ. ಆಲ್ರೆಡಿ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ನೆಕ್ಸ್ಟು ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಪೂಜೆ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಾನೊಂದು ಕಡೆ ಪೂಜೆ ಮಾಡ್ತಿದ್ರೆ ನನ್ನ ಮಗ ತಿಂಡಿ ತಿನ್ಕೊಂಡು ಕೂರ್ತಿದ್ದ. ನಾನು ಪೂಜೆ ಎಲ್ಲ ಮುಗಿಸ್ದೆ. ನೋಡಿ, ನಮ್ಮ ಮನೆ ದೇವ್ರ ಮನೆ ಈ ರೀತಿಯಾಗಿ ಕಾಣಿಸ್ತಿದೆ. ಈಗ ನಾನು ಪೂಜೆ ಮುಗಿಸಿದ್ದೀನಿ. ಉಪವಾಸದ ಮೊದಲನೇ ಹಂತ ಹೊಟ್ಟೆ ತುಂಬ ನೀರು ಕುಡಿಬೇಕು. ನೀರು ಕುಡಿದ್ಮೇಲೆ ದೇವ್ರ ಹತ್ರ ಸಾರಿ ಕೇಳಬೇಕು. ಸಾರಿ ದೇವರೇ, ನಾನು ನೀರು ಕುಡಿದ್ಬಿಟ್ಟಿದ್ದೀನಿ ಅಂತೇಳಿ. ನಾನು ತಿಂಡಿ ಮಾಡಿಟ್ಟು ಪೂಜೆ ಮಾಡೋಷ್ಟರಲ್ಲಿ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತು. ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಈ ರೀತಿಯಾಗಿ ರೆಡಿ ಆಗಿಬಿಟ್ಟು ಈಗ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಸೊ ನಾನು ನೀರು ಕುಡಿದ್ರೆ ಸಾಕು, ನನ್ನ ಗಾಡಿಗೂ ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸೋಣ ಅಂತೇಳ್ಬಿಟ್ಟು ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ. ಸೊ ನಾವಿವಾಗ ಹೊರಟಿದ್ದೀವಿ. ಈ ರೋಡಲ್ಲಿ ಹಿಂದೆ ಮುಂದೆ ನೀನೇ ಅನ್ನೋರು ಗತಿ ಇಲ್ಲ. ಫುಲ್ಲು ಕಾಡು ಥರ ಐತೆ. ಇವಾಗ ಏನಾದರೂ ಕರಡಿನೋ ಚಿರತೆನೋ ಹುಲಿನೋ ಬಂದರೆ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ನೋಡು, ಎಲ್ಲ ಬೆಟ್ಟ ಕಾಡು ಫುಲ್ಲು, ಆ ಕಡೆ ಈ ಕಡೆ ಎಲ್ಲ ಕಾಡು. ಹಿಂದೆನೂ ಯಾರು ಬರ್ತಾ ಇಲ್ಲ. ಏನ್ ಮಾಡೋದು? ಈ ಸೈಡು ಯಾರು ಒಬ್ಬೊಬ್ರೆ ನಿಜ ಬರಕ್ ಹೋಗ್ಬಿಡಿ, ಸಿಕ್ಕಾಪಟ್ಟೆ ಡೇಂಜರಸ್. ಈ ಪ್ರಾಣಿಗಳಿಗಿಂತ ಮನುಷ್ಯರು ಡೇಂಜರಸ್ಸೇ ಜಾಸ್ತಿ. ಪ್ರಾಣಿಗಳನ್ನ ಅಟ್ಯಾಕ್ ಮಾಡ್ತವೆ ಅನ್ನೋದಕ್ಕಿಂತ ಮನುಷ್ಯಗಳು ಅಟ್ಯಾಕ್ ಮಾಡ್ತಾರೆ ಅನ್ನೋದೇ ಭಯ. ಭಯ 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 ಭಯ. ಪ್ರಾಣಿಗಳು ಅವೆ, ಪಕ್ಷಿಗಳು ಅವೆ. ಸೈಡ್ ಬಿಡಿ ಅಣ್ಣ, ಸೈಡ್ ಬಿಡಿ ಅಣ್ಣ. ಅಕ್ಕ ಸೈಡ್ ಬಿಡಿ ಅಕ್ಕ. ಅಲ್ವಾ, ಫ್ರೆಶ್ ಗಾಳಿ ನಮ್ಮ ಕಡೆ ಅಷ್ಟೇ ಸಿಗೋದು, ಫ್ರೆಶ್ ಗಾಳಿ ಹಳ್ಳಿಗಳ ಕಡೆ. ಇನ್ನೇನು ಹತ್ರ ಬಂದ್ವಿ. ಸೊ ಫೈನಲಿ ನಾವೀಗ ರೀಚ್ ಆಗಿದ್ದೀವಿ. ಸೊ ಇದೇ ದೇವಸ್ಥಾನ, ಬಟ್ ಇವಾಗ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಆವಾಗಿದ್ದಕ್ಕೂ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಾವಿಲ್ಲಿ ಪೂಜೆ ಮಾಡಿಸ್ಲಿಕ್ಕೆ 2 ರೂಪಾಯಿ ಕೊಟ್ಟು ಚೀಟಿ ತೊಗೊಬೇಕು. ಪೂಜೆ ಮಾಡಿಸ್ಲಿಕ್ಕಲ್ಲ, ಕಾಯಿ ಹೊಡೆಯಲಿಕ್ಕೆ. ಹಿಂದೆ ನೋಡಿ ಎಷ್ಟೊಂದು ಕುಂಬಳಕಾಯಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೋಮವಾರ ಮತ್ತು ಶುಕ್ರವಾರ ಪ್ರತಿ ವಾರನೂ ಅನ್ನದಾನ ನಡೆಯೋದ್ರಿಂದ ಇಲ್ಲಿ
ಅಕ್ಕಿ ಆಗಲಿ ಮತ್ತು ಯಾವುದೇ ಹಸು ಕರು ಹಾಕಿದ್ರೂ ಫಸ್ಟ್ ಹಾಲನ್ನ ತೊಗೊಂಬಂದು ಇಲ್ಲೇ ಕೊಡ್ತಾರೆ, ಯಾಕಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಯಾರಾದರೂ ಸರಿ ಇಲ್ಲಿ ಬರೋ ಭಕ್ತಾದಿಗಳು ಏನಾದರೂ ಒಂದು ಅನ್ನದಾನಕ್ಕೆ ಅಂತ ಹೇಳಿ ಕೊಟ್ಟೋಗ್ತಾರೆ. ಅಂದರೆ ತರಕಾರಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಹಾಲಾಗಿರ್ಬೋದು, ಬೆಲ್ಲ ಆಗಿರ್ಬೋದು, ಈ ಥರ ಏನೇ ಇದ್ರೂ ತೊಗೊಂಬಂದು ಕೊಡ್ತಾರೆ. ನಾನು ಬೇಗ ಬಂದಿರೋದ್ರಿಂದ ನಿಮಗೆ ಜನ ಕಾಣಿಸ್ತಾ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ಇರ್ತಾರೆ, ರಶ್ ಇರುತ್ತೆ ಇಲ್ಲಿ. ಆಲ್ಮೋಸ್ಟ್ ಒಂದು 12 ಗಂಟೆ ಮೇಲೆ ಜನ ಜಾಸ್ತಿ ಆಗ್ತಾರೆ ಅನಿಸುತ್ತೆ. ಸೊ ನಾನು ಬೇಗ 10 ಗಂಟೆಗೆ ಬಂದಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ಬನ್ನಿ ಇವಾಗ ಶಿವರಾತ್ರಿ ಹಬ್ಬದ ಹಿಂದಿನ ಕಥೆಯನ್ನು ತಿಳ್ಕೊಳ್ಳೋಣ. ಸೊ ನನಗೆ ಅನಿಸಿದ ಪ್ರಕಾರ ಶಿವರಾತ್ರಿ ಅಂತ ಅಂದರೆ ಶಿವ ಮತ್ತು ಪಾರ್ವತಿ ಮದುವೆ ಆಗಿದ್ದ ದಿನನ ಶಿವರಾತ್ರಿ ಅಂತ ಕರೀತಾರೆ ಅಂತ. ಬಟ್ ಇದರಿಂದ ಇನ್ನೂ 2 ಕಥೆಗಳಿದೆ. ಒಂದು ಶಿವ ಲಿಂಗು ರೂಪದಲ್ಲಿ ದರ್ಶನ ಕೊಟ್ಟಂಥ ದಿನ ಅಂತ ಹೇಳ್ತಾರೆ. ಇನ್ನೊಂದು ಸಮುದ್ರ ಮಂಥನದಲ್ಲಿ ಕಡ್ದಾಗ ಅಮೃತನೂ ಬರುತ್ತೆ, ವಿಷನೂ ಬರುತ್ತೆ. ಸೊ ವಿಷ ಕುಡಿಯೋದು ಯಾರು ಅಂತ ಅಂದಾಗ ವಿಷನ ಶಿವನೇ ಕುಡಿದು ಗಂಟ್ಲಲ್ಲಿ ಇಟ್ಕೋತಾರೆ. ಸೊ ಆ ದಿನನ ಶಿವರಾತ್ರಿ ಅಂತ ಕರೀತಾರೆ ಅಂತಲೂ ಹೇಳ್ತಾರೆ. ಅಂದರೆ ಶಿವ ನೀಲಕಂಠ ಆಗಿದ್ದ ದಿನ ಅಂತಲೂ ಅಂತಾರೆ. ಆಮೇಲೆ ಇನ್ನೊಂದು ಸ್ಟೋರಿ ಸಹ ಇದೆ. ಲುಬ್ಧಕ ಎಂಬ ಬೇಟೆಗಾರ ಒಬ್ಬ ರಾತ್ರಿ ಇಡೀ ಶಿವಲಿಂಗದ ಮೇಲೆ ಬಿಲ್ವಪತ್ರೆ ಇಟ್ಟು ಜಾಗರಣೆ ಮಾಡಿ ಓಂ ನಮಃ ಶಿವಾಯ ಅಂತಲೇ ಹೇಳ್ಕೊಂಡು ಇಡೀ ರಾತ್ರಿ ಎದ್ದಿದ್ದ ಒಂದು ದಿನ ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ಈ ದಿನದಂದು ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಇದ್ದು ಶಿವಲಿಂಗಕ್ಕೆ ಅಭಿಷೇಕ ಮತ್ತು ಬಿಲ್ವಪತ್ರೆಯಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂಥೇಳಿ ಎಲ್ಲರೂ ಉಪವಾಸ ಮಾಡೋದು, ಜಾಗರಣೆ ಮಾಡೋದು, ಭಜನೆಗಳನ್ನ ಮಾಡೋದು ಮಾಡ್ತಾರೆ. ಫಸ್ಟು ಈ ಟೆಂಪಲ್ ಮುಂದೆ ಒಂದು ದೊಡ್ಡ ಮರ ಇತ್ತು. ಅದರಲ್ಲಿ ಶಿವಲಿಂಗದ ಹೂವು ಬಿಡೋದು, ದಪ್ಪ ದಪ್ಪ ಕಾಯಿ ಬಿಡೋದು ತುಂಬ ಚೆನ್ನಾಗಿತ್ತು ಅದು. ಸೊ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ, ಫುಲ್ಲು ಎಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಮಾಡಬೇಕು ಅಂತೇಳಿ ಮಾಡ್ತಿದ್ದಾರೆ. ಸೊ ಇದು ಮಠ, ಇದನ್ನು ಸಹ ಗದ್ದಿಗೆ ಮಠ ಅಂತಲೇ ಕರೆಯೋದು. ಇಲ್ಲೂ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ. ಸೊ ಫಸ್ಟು ಈ ಜಾಗದಲ್ಲಿ ಊಟ ಆಗ್ತಿದ್ದು, ಇವಾಗ ಎಲ್ಲ ಡೆಮಾಲಿಷ್ ಮಾಡಿ ಹೊಸದಾಗಿ ಪ್ಲ್ಯಾನ್ ಮಾಡಿ ನೋಡಿ ಈ ಥರ ಪ್ಲ್ಯಾನಿಂಗ್ ಹಾಕಿದ್ದಾರೆ. ಈ ಥರ ದೇವಸ್ಥಾನನ ಸಿದ್ಧ ಮಾಡಬೇಕು ಅಂಥೇಳಿ. ಸೊ ಈ ಒಂದು ಕಟ್ಟಡ ಬಂದ್ಬಿಟ್ಟು ಪ್ರಸಾದ ದಾಸೋಹ ನಡೆಯುವಂಥ ಒಂದು ಜಾಗ. ಸೊ ಇದು ನಾನು ಬಂದಾಗ ಬೇರೆ ಥರನೇ ಇತ್ತು. ಸೊ ಇವಾಗ ಈ ಥರ ಎಲ್ಲ ಹೊಸದಾಗಿ ಮಾಡಿದ್ದಾರೆ. ಇದೆಲ್ಲ ಹೊಸದಾಗಿ ಮಾಡಿರೋ ಅಂಥದ್ದು. ಸೊ ಈ ಜಾಗದಲ್ಲಿ ಊಟ ಬಡಿಸ್ತಾರೆ, ಈ ಜಾಗದಲ್ಲಿ ಅಡುಗೆ ಮಾಡ್ತಾರೆ. ಸೊ ಇದು ಮಾತ್ರ ಅದೇ ಥರ ಇದೆ. ಆವತ್ತಿಂದ ಯಾವುದೇ ರೀತಿ ಅಡುಗೆ ಮನೆ ಇತ್ತೋ ಇವತ್ತು ಅದೇ ಥರ ಕಿಚನ್ ಇದೆ. ಸೊ ಅದರದ್ದೇ ಆದಂಥ ವಿಶೇಷತೆ ಇದೆ ಇಲ್ಲಿ. ನಾನು ಮೊದಲೇ ಹೇಳ್ದಂಗೆ ಸೋಮವಾರ ಮತ್ತು ಶುಕ್ರವಾರ ಪ್ರತಿ ವಾರವೂ ಅಂದರೆ ಸೋಮವಾರ ಶುಕ್ರವಾರ ಯಾವಾಗಲೂ ಇಲ್ಲಿ ಅನ್ನದಾಸೋಹ ನಡೆಯುತ್ತೆ. ಸೊ ಈ ಥರ ಯಾವುದಾದ್ರೂ ಹಬ್ಬಗಳಲ್ಲಿ ಸ್ಪೆಷಲ್ ಇದ್ದಾಗ ಆವಾಗಲೂ ಅನ್ನದಾನನ ಮಾಡ್ತಾರೆ. ಸೊ ಇಲ್ಲಿ ಜಾತ್ರೆ ಆದಾಗ ನಾವು ನಡ್ಕೊಂಡು ನೋಡಿ ಈ ರೋಡಲ್ಲಿ ಬರ್ತಿದ್ವಿ. ಅವಾಗೆಲ್ಲ ನಡ್ಕೊಂಡೇ ಓಡಾಡ್ತಿದ್ದಿದ್ದು. ಆಟೋ ಇರಲಿಲ್ಲ, ಬಸ್ ಇರಲಿಲ್ಲ, ಬೈಕ್ಗಳಿರಲಿಲ್ಲ, ಕಾರ್ಗಳಿರಲಿಲ್ಲ. ಅವಾಗೆಲ್ಲ ವಾಕಬಲ್ಲೇ. ಸೊ ತುಂಬ ಚೆನ್ನಾಗಿರೋದು ಆವಾಗ ಮೆಮೊರಿ. ಜಾತ್ರೆ ಆದಾಗ ನಾವು ನಡ್ಕೊಂಡೇ ಬಂದುಬಿಡ್ತಿದ್ವಿ. ಸೊ ಕಾಲ್ದಾರಿಯಲ್ಲಿ ಬಂದರೆ ತುಂಬ ಹತ್ರ ಆಗೋದು. ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲೇ ಶಿವಕುಮಾರ ಸ್ವಾಮೀಜಿಯವ್ರು ಹುಟ್ಟಿದ್ದು, ಅದೇ ಊರಲ್ಲಿ. ಇಲ್ಲಿ ನೋಡಿದ್ರೆ ಶಿವಗಂಗೆ ನಮ್ಮೂರು. ನಮ್ದು ಎಂಥ ಊರಲ್ವಾ, ಎಷ್ಟೊಂದು ಐತಿಹಾಸಿಕಗಳು ಇದ್ದಾವೆ. ಅಪ್ಪು, ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ಅಯ್ಯೋ ಡೆಮಾಲಿಷ್ ಮಾಡ್ಬಿಟ್ಟವ್ರೆಲ್ಲ. ನಾನು ಇದೇ ಸ್ಕೂಲಲ್ಲಿ ಓದಿದ್ದು. ಯಾವುದಕ್ಕೆ? ರಾತ್ರಿಗೆ. ಸೊ ಇವತ್ತು ಮಹಾಶಿವರಾತ್ರಿ ಆಗಿರೋದ್ರಿಂದ ಪಾಲ್ನಳ್ಳಿ ಮಠದಲ್ಲಿ ಜಾತ್ರೆ ಮಾಡ್ತಾರೆ. ಸೊ ಜಾತ್ರೆಗೆ ಎಲ್ಲ ತಯಾರಿನೂ ಮಾಡಿದರು. ರೋಡ್ ಫುಲ್ಲು ಅದರದ್ದೇ ಬ್ಯಾನರ್ಗಳಿತ್ತು. ಸೊ ನಾವು ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡಿದ್ದೀವಿ, ಮನೆ ಕಡೆ ಹೊರಟಿದ್ದೀವಿ.
ಮನೆಗೆ ಬರ್ತಿದ್ದಂಗೆ ಬೆಳಗ್ಗೆನೇ ಪೂಜೆಗೆ ಹೇಳಿದರು. ಅಂದರೆ ನಮ್ಮೂರಲ್ಲಿ ಮಹಾಲಕ್ಷ್ಮಿ ದೇವ್ರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕರೆದಿದ್ರು. ಸೊ ನಾವು ಅಲ್ಲಿಗೆ ಹೋದ್ವಿ. ಇನ್ನೂ ಪೂಜೆ ಸ್ಟಾರ್ಟ್ ಮಾಡಿದರು ಅವಾಗ ತಾನೇ. ಸೊ ಹಂಗಾಗಿ ನಾವು ಅಲ್ಲೇ ಕೂತ್ಕೊಂಡು ಏನು ಮಾಡೋದು, ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು, ಕೂರಕ್ಕೆ ಜಾಗ ಇರ್ತಿರ್ಲಿಲ್ಲ. ಹಂಗಾಗಿ ನಾನು ಅಣ್ಣನ ಮನೆಗೆ ಹೋದೆ. ಅಲ್ಲಿ ಯಾವುದೋ ಜಾತ್ರೆ ಇದು ಕಡಲೆಪುರಿ ತಂದಿಟ್ಟಿದ್ರು. ಸೊ ನನಗೆ ಆಲ್ರೆಡಿ ಟೈಮ್ 1 ಗಂಟೆ ಆಗಿತ್ತು, ಹೊಟ್ಟೆ ಹಸಿತಾ ಇತ್ತು. ನಿಜವಾಗ್ಲೂ ನಾನು ಯಾವತ್ತೂ ಉಪವಾಸ ಮಾಡಿದವಳೇ ಅಲ್ಲ. ನಾವು ಚಿಕ್ಕವರಿದ್ದಾಗ ಸುಮ್ಮನೆ ಅದೊಂದು ಕ್ರೇಜ್ ಥರ ಎಲ್ಲರೂ ಮಾಡ್ತಾರೆ ಅಂದ್ಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂಜೆವರೆಗೂ ಇರ್ತಿದ್ವಿ. ಆಲ್ಮೋಸ್ಟ್ ಒಂದು ಸಂಜೆವರೆಗೂ ಇರ್ತಿದ್ವಿ, ಏನೂ ತಿಂದಂಗೆ ಏನೂ ಕುಡಿದಂಗೆ. ಸೊ ಇವತ್ತು ಕಡಲೆಪುರಿ ತಿಂತಾಯಿದ್ದೀನಿ. ಇದು ನನ್ನ 2ನೇ ಉಪವಾಸ. ನೋಡಿ, ಇದೇ ಥರ ಉಪವಾಸ ಮಾಡಬೇಕು. ನಿಜ, ನಾವು ಚಿಕ್ಕವರಿದ್ದಾಗ ಮನೇಲೂ ಅಷ್ಟೇ ಪೂಜೆ ಮಾಡಿ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗಿ ದೇವ್ರದ್ದು ಪ್ರಸಾದ ಅಂತ ಬರೀ ಬಾಳೆಹಣ್ಣು ಸಹ ತಿಂತಿರಲಿಲ್ಲ ನಾವು. ಆ ಥರ ಉಪವಾಸ ಮಾಡ್ತಿದ್ವಿ. ಅಂದರೆ ಸಂಜೆವರೆಗೂ ಇರ್ತಿದ್ವಿ ಅಷ್ಟೇ, ಸಂಜೆ ಮೇಲೆ ಇರೋಕ್ಕಾಗ್ತಿರ್ಲಿಲ್ಲ. ಏನಾದರೂ ತೊಗೊಂಡು ತಿನ್ಕೊಂಬಿಡ್ತಿದ್ವಿ. ಅಯ್ಯೋ ಪ್ರಸಾದ ಅಲ್ವಾ, ದೇವ್ರದ್ದೇ ಅಲ್ವಾ, ಏನೂ ಆಗಲ್ಲ ಅಂತೇಳಿ ಅದೆಲ್ಲ ಬಾಳೆಹಣ್ಣೆಲ್ಲ ತಿಂದಮೇಲೆ ಇನ್ನೇನು ಅಂದ್ಬಿಟ್ಟು ಊಟನೂ ಮಾಡಿಬಿಡ್ತಿದ್ವಿ. ನೆಕ್ಸ್ಟು ನಮ್ಮ ಅಕ್ಕ ನಮಗೆ ಜ್ಯೂಸ್ ಮಾಡಿಕೊಟ್ಟು ಕಳಿಸಿದ್ರು. ಜ್ಯೂಸ್ ಕುಡಿತಾಯಿದ್ದೀನಿ. ಇದು ನನ್ನ 3ನೇ ಉಪವಾಸ. ಹೆಣ್ಣು ಚೆನ್ನಾಯ್ತಾ ನನ್ನವರೇ? ಹಲೋ, ಚೆನ್ನಾಯ್ತಾ ಹೇಳ್ಬೇಕು. ಹೆಣ್ಣು ಚೆನ್ನಾಯ್ತಾ? 2ನೇ ಉಪವಾಸ ಇದು. ನೀವು ಮುಂದ್ಕೊಳ್ದಾಗ ಸಿಕ್ಕಿಲ್ಲ, ಅಲ್ಲಿ ಕೂತ್ಕೊಂತಾನೆ ನಿಂತ್ಕೊಂತಾನೆ. ನಾಲ್ಗೆ ಬರಲಿಕ್ಕೆ ನೀನು ಹತ್ತು ಕಡೆಗೆ ಹೋಗೋ ಪಿಚ್ಚರ್ ಬೇಕೆ. ಪೂಜೆ ಸ್ಟಾರ್ಟ್ ಮಾಡಿ ಅರ್ಚನೆ ಮಾಡ್ತಿದ್ರು. ಬಟ್ ನನಗೆ ಅಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಕಾಲೆಲ್ಲ ಬಿಸಿ ಸುಡ್ತಾ ಇತ್ತು ಅಲ್ಲಿ ಕಲ್ಲುಗಳು. ಹಂಗಾಗಿ ನಾನು ಅಲ್ಲಿಂದ ಸೈಡಲ್ಲಿ ಹೋಗಿ ಸೈಡಲ್ಲಿ ನಿಂತಿದ್ದೀನಿ. ಸೊ ಇವಾಗ ನಾನು ದೇವಸ್ಥಾನಕ್ಕೆ ಬಂದು ಮಂಗಳಾರತಿ ತೊಗೊಂಡು ಇವಾಗ ನಮಗೆಲ್ಲ ದೃಷ್ಟಿ ತೆಗಿತಾ ಇದ್ದಾರೆ ಅರ್ಚಕರು. ಅಂದರೆ ಯಾರೇ ಪೂಜೆ ಮಾಡಿಸಿದ್ರು ಅವ್ರಿಗೆ ದೃಷ್ಟಿ ತಾಕಬಾರ್ದು ಅಂತ ಹೇಳ್ಬಿಟ್ರು ಎಲ್ಲರೂ ನಿಲ್ಲಿಸಿ ದೃಷ್ಟಿ ತೆಗಿತಾರೆ. ನೋಡಿ, ಇಲ್ಲೊಂದು ದೃಷ್ಟಿಗೊಂಬೆ ಇದೆ. ಈಗ ನನ್ನ 4ನೇ ಉಪವಾಸ. ಸೊ 4ನೇ ಉಪವಾಸನ ಮುರಿತಾ ಇದ್ದೀನಿ. ಫಸ್ಟು ನೀರು ಕುಡಿದೆ, ಆಮೇಲೆ ಕಡಲೆಪುರಿ ತಿಂದೆ, ಆಮೇಲೆ ಜ್ಯೂಸ್ ಕುಡಿದೆ. ಇವಾಗ ದೇವ್ರ ಪ್ರಸಾದ ಅಂಥೇಳಿ ದೇವ್ರ ಪ್ರಸಾದ ತಿಂತಾಯಿದ್ದೀನಿ. ಉಪವಾಸ ಮಾಡಿ ದೇವ್ರ ಪೂಜೆ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಅಂದರೆ ನಾವು ಹೊಸ್ಕೊಂಡು ನಮಗೆ ನಾವು ಶಿಕ್ಷೆ ಕೊಟ್ಕೊಂಡು ನಾವು ಮಾಡಬೇಕು ಅಂತ ಏನಿಲ್ಲ. ಮನಸ್ಸಲ್ಲಿ ಒಳ್ಳೆ ಭಕ್ತಿ, ಒಳ್ಳೆ ಪೂಜೆ, ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದನ್ನು ಮಾತ್ರ ನಾವು ಏನಂತಾರೆ, ದೇವರಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸೋದು ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನಷ್ಟು ವಿಡಿಯೋಗಳಿಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಆ್ಯಂಡ್ ಮತ್ತೆ ಸಿಗುವ. ಬಾಯ್ ಬಾಯ್.